ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದುಬಿಟ್ಟು ಗಾರ್ಡನನ್ನು ಕ್ಲೀನ್ ಮಾಡ್ತಾ ಇರೋವಂಥದ್ದು. ಸೊ ಇವತ್ತು ನಾನು ಗಾರ್ಡನ್ ಕ್ಲೀನ್ ಮಾಡ್ತಾ ಇಲ್ಲ, ನನ್ನ ಮಗ ಕ್ಲೀನ್ ಮಾಡ್ತಾ ಇದ್ದಾನೆ. ನೋಡಿ ಇಷ್ಟೊಂದು ಚಿಕ್ಕೊಂಡಿದ್ದಾನೆ, ಆದರೂ ಕೂಡ ಕ್ಲೀನಿಂಗ್ ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗೆ ಗಾರ್ಡನ್ನಲ್ಲಿ ಏನಾದರೂ ಕೆಲಸ ಇದ್ದರೆ ತುಂಬ ಖುಷಿಯಿಂದ ಓಡಾಡಿಕೊಂಡು ಕೆಲಸ ಮಾಡ್ತಾನೆ. ಹೂಗಳನ್ನು ಎಲ್ಲ ತೆಗೆಯೋದಾಗಿರ್ಬೋದು, ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋದು, ಈ ಥರ ಎಲ್ಲ ಮಾಡೋದಂದರೆ ಅವನಿಗೆ ತುಂಬ ಕ್ರೇಜ್ ಇದೆ. ಸೊ ಹಾಗಾಗಿ ಇವತ್ತು ಮಾರ್ನಿಂಗು ನಾನು ಗಾರ್ಡನನ್ನು ಕ್ಲೀನ್ ಮಾಡೋ ಟೈಮಲ್ಲಿ ನನ್ನ ಮಗ ಇವತ್ತು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದ. ಆ ಹೂಗಳನ್ನೆಲ್ಲ ತೆಗೆದುಬಿಟ್ಟು ಬಕೆಟಲ್ಲಿ ಹಾಕೋದು, ಈ ಥರ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಿಂಗನ್ನು ಮಾಡ್ತಾಯಿದ್ದ. ಸೊ ಈ ಥರ ಒಂದು ವಿಡಿಯೋನ ಮಾಡೋಣ, ನಮ್ಮ ಪುಟ್ಟ ಯಾವ ಥರ ಕೆಲಸ ಮಾಡ್ತಿದ್ದಾನೆ ಅಂತ. ಹಾಯ್, ಹಿಂಗೆ ನೋಡಿ. ಇನ್ನೊಂದು ಸರಿ ಮಾಡು. ಈ ಕೈ ಮಾಡಬೇಕು, ಆ ಕೈ, ಆ ಕಡೆ ಕೈ, ಆ ಕಡೆ ಕೈ. ನೋಡಿ ಫ್ರೆಂಡ್ಸ್, ನನ್ನ ಮಗ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾನೆ. ಸೊ ಹಾಗೆಯೇ ಗಾರ್ಡನಲ್ಲಿ ಬಿದ್ದಿರೋವಂಥ ಹೂಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೆಳಗಿನ ಜಾವದಲ್ಲಿ ಎಷ್ಟು ಚೆಂದ ಅಂತ ಅನಿಸುತ್ತೆ, ಅಂದರೆ ತುಂಬ ಖುಷಿ ಅಂತ ಆಗುತ್ತೆ. ಈ ಥರ ಒಂದು ಗಾರ್ಡನಲ್ಲಿ ಹೂಗಳೆಲ್ಲ ಬಿದ್ದಿರೋದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಅದೆಲ್ಲ ಕ್ಲೀನ್ ಮಾಡೋಕ್ಕೇ ಮನಸ್ಸು ಬರಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಆದರೂ ಕ್ಲೀನ್ ಮಾಡಲೇಬೇಕು, ಕ್ಲೀನ್ ಮಾಡದೆ ಬಿಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಗಾರ್ಡನೆಲ್ಲ ಕ್ಲೀನ್ ಮಾಡಿಬಿಟ್ಟು ಗಿಡಗಳಿಗೆಲ್ಲ ನೀರನ್ನು ಹಾಕಬೇಕಿತ್ತು. ಸೊ ನೋಡಿ, ಸ್ವಲ್ಪ ಮಕ್ಕಳಿಗೆ ಕ್ರೇಜ್ ಇರಬೇಕು, ಯಾವ ಥರ ಅವರ ಮೈಂಡ್ ಇರುತ್ತೆ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿಕೊಂಡು, ಹಾಗೆ ಅವ್ರಿಗೆ ಸ್ವಲ್ಪ ಈ ಥರ ಕೆಲಸದಲ್ಲೂ ಇಂಟ್ರೆಸ್ಟನ್ನು ಕೊಡೋ ಹಾಗೆ ನಾವು ನೋಡ್ಕೊಳ್ತಾ ಇರಬೇಕು. ಚಿಕ್ಕವರಿದ್ದಾಗಲೇ ಕೆಲಸದಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ತಾ, ಹಾಗೆ ಆಟ ಪಾಠಗಳಲ್ಲೂ ಕೂಡ ಮಕ್ಕಳನ್ನು ನಾವು ಪ್ರೋತ್ಸಾಹಿಸ್ತಾ ಹೋದಾಗ ಮಕ್ಕಳು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.